ಈಗ ಬಸ್ ಸ್ಟ್ಯಾಂಡ್ ತೊಂದರೆ ಅದ, ಬಸ್ ಸ್ಟ್ಯಾಂಡ್ ಕಟ್ಟಬೇಕಾಯ್ತಂದ್ರೆ ಜಾಗ ಬೇಕಲ್ಲ ಸರ್, ಜಾಗ ಯಾರು ಕೊಡ್ತಾರೆ? ಜಾಗ ಕೊಡಲ್ಲ. ಅದೇನೋ ಹೊಲದವ್ರು ಅವ್ರು ನಾವೇ ಕೂಡ ಇರ್ತಾರೆ. ಈಗ ಅವ್ರ ಬಳಿ ತಗೋಬೇಕಾಯ್ತಂದ್ರೆ ದುಡ್ಡು ಬೇಕು, ಅದು ದುಡ್ಡಂತೂ ಸರ್ಕಾರ ತಗೊಳಕ್ ಸಾಧ್ಯ ಇಲ್ಲ. ಮತ್ತೆ ಹ್ಯಾಂಗ್ ಬಸ್ ಸ್ಟ್ಯಾಂಡ್ ಅಂತ ಇದಕ್ಕೆ MLA ಅವ್ರು ಏನಾದ್ರು ಕಾಳಜಿ ಹೋಗ್ಬೇಕ್ರಿ. MLA ಹೋಗ್ಬೇಕು, ರಿಕ್ವೆಸ್ಟ್ ಮಾಡಿ ಕೇಳ್ಬೇಕು. ಕೊಟ್ಟಪ್ಪ ಅಂದ್ರೆ ತಂದೆ ಮನ ಹೊಲಸಿ ಎಲ್ಲ ಊರ ಜನ ಕಲ್ತು ಅವ್ರಿಗೂ ಜಮೀನು ಕೊಡ್ರಪ್ಪ ಎಷ್ಟು ಬಸ್ ಸ್ಟ್ಯಾಂಡ್ ಸಲಕ ಅಂತ ಮನ ಹೊಲಸಿ ಅಂತ ಕೇಳ್ಕೊಂಡು ಕೊಟ್ಟಂದ್ರೆ ಮಾಡ್ಬೋದು. ಎಷ್ಟು ವರ್ಷಗಳಿಂದ ಈ ಬಸ್ ನಿಲ್ದಾಣದ ಸಮಸ್ಯೆ? 40 ವರ್ಷ ಬಸ್ ನಿಲ್ದಾಣ ಇಲ್ಲ. ಅಂದ್ಬಿಟ್ರೆ ಬೇರೆ ಏನಾದ್ರು ಸಮಸ್ಯೆಗಳಿದೆಯಾ? ಏನು ಸಮಸ್ಯೆ ಇಲ್ಲ, ಸಮಸ್ಯೆ. ಮತ್ತೆ ಗ್ರಾಮೀಣ ಭಾಗದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಗ್ರಾಮೀಣ ಭಾಗದಲ್ಲಿ ಹೇಳಬೇಕಾದ್ರೆ ಒಂದು ಇತಿಹಾಸ ಇರುತ್ತೆ. ಅದರಲ್ಲಿರುವಂತ ಒಂದು ಇತಿಹಾಸ ಮತ್ತು ಪರಿಚಯ ಅಂತಕ್ಕಂಥ ಒಂದು ಹೆಸರು ಬಂದ್ರೆ ನಿಮ್ಮ ಈ ಒಂದು ಡೊಂಗೂರ ಗ್ರಾಮ ಪಂಚಾಯತಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಡೊಂಗೂರ ಗ್ರಾಮ ಪಂಚಾಯತಿಯಲ್ಲಿ ಈಗ ನಾನು ಬಂದು 1 ವರ್ಷ ಆಯ್ತು ಸರ್. ಈಗ ಇಲ್ಲಿ ಪ್ರತಿಯೊಬ್ಬರು ಕೂಡ ಯಾವುದೇ ಕಾರ್ಯಕ್ರಮ ಇದ್ರೂ ಎಲ್ಲರೂ ಒಂದು ಕೂಡಿ ಸದಸ್ಯರಿದ್ರೂ ಅವ್ರನ್ನೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇರ್ತಾರೆ. ಅದರಲ್ಲಿ ಸಮಸ್ಯೆ ಇಲ್ಲ. ನೀವು ಕೂಡ ಸರ್, ಈ ಪಂಚಾಯತಿ ಬಗ್ಗೆ ಪರಿಚಯ ನಮ್ಮ ಹೆಸರು ಮಂಜುನಾಥ್ ಅಂತ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ಇಲ್ಲಿ 1 ವರ್ಷದಿಂದ ಇಟ್ಟಿದ್ದೀನಿ. ಮತ್ತು ಇಲ್ಲಿ ಸದಸ್ಯರ ಸಂಖ್ಯೆ ಅಷ್ಟು 18, ಮತ್ತು ನಮ್ಮ ಸಿಬ್ಬಂದಿ 15. ಮತ್ತು ಇಲ್ಲಿ ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಡೊಂಗೂರ್ಗಾಂವ್ ಟೆಂಪಲ್ ಅಂತ ಇದೆ. ಅದು ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ದಸರಾ ಟೈಮಲ್ಲಿ ಜಾತ್ರೆ ಆಗ್ತದೆ. ಆ ಟೈಮಲ್ಲಿ ಎಲ್ಲರೂ ಒಂದು ರೀತಿಯಿಂದ ಕೆಲಸ ಮಾಡ್ತಾ ಇರ್ತೀವಿ. ಮತ್ತು ನಮ್ಮ ಡೊಂಗೂರ್ಗಾಂವ್ ಪಂಚಾಯತಿಯಲ್ಲಿ ಒಟ್ಟು 2 ಹಳ್ಳಿಗಳು ಬರ್ತವೆ ಮತ್ತು 4 ತಾಂಡಗಳು ಬರ್ತವೆ. ಹಳ್ಳಿಗಳಲ್ಲಿ ಡೊಂಗೂರ್ಗಾಂವ್ ಮತ್ತು ಕಾಲ್ಮಂಗಡಿಗೆ ತಾಂಡಗಳು 4 ಬರ್ತವೆ. ಗುತ್ತಿ ತಾಂಡ, ಪಡಿಗೋಲ್ ತಾಂಡ, ಚಾಪ್ಲ ತಾಂಡ, ಮತ್ತು ಇನ್ನೊಂದು ಮಣ್ಣಂಕೇರಿ ತಾಂಡ ಅಂತ ಒಟ್ಟು 4. ಸರ್, ಈಗ ಗ್ರಾಮೀಣ ಭಾಗ ಅಂತಂದ್ರೆ ಸಮಸ್ಯೆಗಳು ಕೂಡ ಒಂದ್ ಕಡೆ ಇರ್ತದೆ. ಆ ಸಮಸ್ಯೆಗಳ ನಿವಾರಣೆ ಮಾಡ್ಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಕೊಂಡೊಯ್ಬೇಕು. ಸಮಸ್ಯೆಗಳಂತಂದ್ರೆ ಏನೆಲ್ಲ ಬರುತ್ತೆ, ಆ ಸಮಸ್ಯೆಗಳನ್ನ ಪರಿಹಾರಗಳನ್ನ ಕಂಡುಕೊಂಡು ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಏನೆಲ್ಲ ಅಭಿವೃದ್ಧಿ ಕಾರ್ಯಗಳನ್ನ ಮಾಡೋಕ್ ಸಾಧ್ಯತೆ ಆಯ್ತು ನಿಮ್ಮ ಪಂಚಾಯತಿಯಲ್ಲಿ? ಈಗ ಸಮಸ್ಯೆಗಳಂದ್ರೆ ಕೆಲವೊಂದು ಸ್ಕೀಮ್ಗಳಲ್ಲಿ ಈಗ ನಮ್ಮ ಉದ್ಯೋಗ ಖಾತ್ರಿಯಲ್ಲೇ ಕೆಲವೊಂದು ಸಮಸ್ಯೆಗಳು ಟೆಕ್ನಿಕಲ್ ಇಶ್ಯೂ ಆಗಿ ಬಂದಿರ್ತವೆ. ಅಂಥ ಸಮಸ್ಯೆಗಳನ್ನ ನಾವು ಬಹಳ ಆ್ಯಕ್ಚುಲಿ ಎದುರಿಸ್ತೀವಿ. ಯಾಕೆಂದರೆ MMS ಆ್ಯಪ್ನಲ್ಲಿ ನಾವು ಕೆಲವೊಬ್ಬರು ಏನಾಗಿ ಕೊಟ್ಟಿರ್ತೀವಿ, ಅವರು ಏನೋ ಬೇರೆ ಕಡೆ ಹೋಗಿಸಿಂದ ಫೋಟೋ ತೆಗೆಯೋದು ಆ ಥರ ಮಾಡಿದ್ರು ಸ್ಟಾರ್ಟಿಂಗಲ್ಲಿ. ಆ ಟೈಮಲ್ಲಿ ನಾವು ನೋಟಿಸೋದು ರೆಡಿ ಮಾಡಿ ಅವ್ರಿಗೆ ಕೊಟ್ಟು ಮೇಲಧಿಕಾರಿಗಳು ತಿಳಿಸ್ಕೊಂಡಾಗ ಕೆಲವೊಂದು ಈಗ ಸುಧಾರಣೆ ಇದೆ ಪ್ರೆಸೆಂಟ್ ಸ್ಥಿತಿ. ಅಂದ್ರೆ ಅಭಿವೃದ್ಧಿ ಕಾರ್ಯಗಳಂತ ಸಾಕ್ತಾ ಇದೆ ನಿಮ್ಮ ಪಂಚಾಯತಿ ಅಂತ? ಸಾಕ್ತಾ ಇದೆ ಸರ್, ಬಟ್ ಅಭಿವೃದ್ಧಿ ಕಡೆ ನಾವು ಸಾಕ್ತಾ ಇದ್ದೀವಿ. ಒಂದು ಈಗಾಗಲೇ ಸದಸ್ಯರು ಹೇಳ್ತಾರೆ ತಾವು ಬಂದಾದ್ಮೇಲೆ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳಾಗಿದೆ. ಇವತ್ತು ಅಭಿವೃದ್ಧಿ ಕಾರ್ಯಗಳಾಗಬೇಕಂದ್ರೆ ಸದಸ್ಯರ ಜೊತೆ ಆಗಿರ್ಬೋದು, ಗ್ರಾಮಸ್ಥರ ಜೊತೆಗೆ ಯಾವ ರೀತಿ ಒಡನಾಟಗಳನ್ನ ತಾವು ಇಟ್ಕೊಂಡಿರ್ತೀವಿ, ಹೇಗೆಲ್ಲ ಕೆಲಸಗಳನ್ನ ಮಾಡ್ತೀವಿ? ಈಗ ಸದಸ್ಯರುಗಳು ಏನೇ ಸಮಸ್ಯೆ ಇದ್ದರೂ ಹೇಳ್ತಾರೆ ಸರ್. ಈಗ ನಾವು GB ಮೀಟಿಂಗ್ನಲ್ಲೂ ಚರ್ಚೆ ಮಾಡಿಸಿಂದ ಅದರ ಪರಿಹಾರವನ್ನು ಪಡ್ಕೊಳ್ತೀವಿ. ಮತ್ತೆ ಈಗ ಸಾರ್ವಜನಿಕರು ಬಂದಾಗ ಅವರು ಕೂಡ ಜೀವನದಲ್ಲಿ ಲೆಟರ್ ಅಂತ ಸಮಯದಲ್ಲಿ ಕೆಲವೊಂದು ಏನೆಲ್ಲ ಆಗೋದಕ್ಕೂ ನಾವೇನು GB ಮೀಟಿಂಗ್ನಲ್ಲಿ ಚರ್ಚೆ ಮಾಡಿ ಅದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ತೀವಿ. ಕೆಲವೊಂದು ನಮ್ಮಿಂದ ಮೌಖಿಕವಾಗಿ ಅಥವಾ ನಮ್ಮ ಕಡೆಯಿಂದ ಆಗಬೇಕಾದ್ರೆ ಸರ್, ಇವತ್ತು ಗ್ರಾಮೀಣ ಭಾಗದಲ್ಲಿ ಕೆಲವೊಂದಿಷ್ಟು ಏನಂತಂದ್ರೆ ಎಲ್ಲರೂ ಕೂಡ ಹೇಳ್ತಾರೆ ಈಗ ಅನುದಾನದ ಕೊರತೆ ಅಂತಕ್ಕಂಥದ್ದು. ಆದ್ರೆ ಕೆಲವೊಂದ್ ಕಡೆ NRGಯಲ್ಲಿ ಎಲ್ಲವನ್ನೂ ಕೂಡ ಮಾಡಬಹುದು ಅಂತಕ್ಕಂಥ ಉದಾಹರಣೆಗಳಿದೆ. ಇದ್ರ ಬಗ್ಗೆ ತಾವೇ ಹೇಳ್ತೀರಾ? NRG NRGಯಲ್ಲಿ ಮಾಡಬಹುದು ಸರ್, ಇವತ್ತಿನ ಮಾಡ್ತಾ ಇದ್ದೀವಿ. ಈಗ ಸ್ಕೂಲ್ ಡೆವಲಪ್ಮೆಂಟ್ ಈಗ ನಮ್ಮಲ್ಲಿ ಫುಟ್ಬಾಲ್ ಗ್ರೌಂಡು ಮತ್ತು ಶಾಲೆ ಶೌಚಾಲಯ ಈಗಾಗಲೇ ನಾವು ಮಾಡಿದ್ದೀವಿ. ಈಗ ಕೆಲವೊಂದು ಕಡಿಮೆ ಇದ್ದ ಕಡೆ ಕೂಡ ಈಗ ಮಾಡ್ತಾ ಇದ್ದೀವಿ ಸರ್. ಈಗ 1 ತಿಂಗಳಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, ಅದನ್ನು ಕೂಡ ಸ್ಟಾರ್ಟ್ ಆಗುತ್ತೆ. ಸರ್, ಈಗ ಮೂಲ ಕೊರತೆ ಅಂತಂದ್ರೆ ಏನ್ ಬರುತ್ತೆ ಗ್ರಾಮೀಣ ಭಾಗಗಳ, ಪ್ರತ್ಯೇಕವಾಗಿ ಉತ್ತರ ಕರ್ನಾಟಕದ ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಕೆಲವೊಂದು ರೀತಿ ಬೇರೆ ಬೇರೆ ರೀತಿ ಹೇಳಿರತಕ್ಕಂಥ ಒಂದು ವಿಚಾರ. ನಿಮ್ಮ ಒಂದು ಡೊಂಗೂರ್ಗಾಂವ್ ಗ್ರಾಮ ಪಂಚಾಯತಿಗೆ ಬಂದ್ರೆ ಮೂಲ ಸಮಸ್ಯೆ ಅಂತಂದ್ರೆ ಏನು? ಮೂಲ ಸಮಸ್ಯೆ ಅಂದ್ರೆ ಆಕ್ಚುಲಿ ಡ್ರೈನೇಜ್ ಸಮಸ್ಯೆ ಇದೆ ಸರ್. ಡ್ರೈನೇಜ್ ಅಂದ್ರೆ ನೀರು ಹೋಗ್ತಾ ಇರಲಿಲ್ಲ, ಆ ಸಮಸ್ಯೆ ಬಹಳಷ್ಟು ಇದೆ. ಅದನ್ನು ಕೂಡ ನಾವು ಯಾಕಂದ್ರೆ ನಮ್ಮಲ್ಲಿ ಫಂಡ್ ಬರುತ್ತೆ, ಇಷ್ಟಿಷ್ಟು ಸ್ವಲ್ಪ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಇರ್ತೀವಿ. ಸರ್, ಇವತ್ತು ಗ್ರಾಮೀಣ ಭಾಗದ ಅಭಿವೃದ್ಧಿಗೆ ಅಧ್ಯಕ್ಷರು ಮತ್ತೆ ಸದಸ್ಯರ ತಂಡ
ಅವರ ತಂಡ ಆಗಿರ್ಬೋದು, ನಿಮ್ಮ ಸಿಬ್ಬಂದಿ ತಂಡ ಆಗಿರ್ಬೋದು, ಶ್ರಮಿಸಿದ್ರು ಕೂಡ ಗ್ರಾಮಸ್ಥರ ಸಹಕಾರ ಪ್ರೋತ್ಸಾಹ ಅಂತಕ್ಕಂಥದ್ದು ಬೇಕು. ಅವರ ಪ್ರೋತ್ಸಾಹ ಮತ್ತೆ ಅವರ ಸಲಹೆಗಳು ಹೇಗಿರ್ಬೇಕು? ಈಗ ಅವ್ರು ಸಲಹೆ ಕೊಟ್ಟರೆ ಈಗ ನಾವು ಗ್ರಾಮ ಸಭೆ ಮಾಡ್ತೀವಿ ಸರ್. ಗ್ರಾಮ ಸಭೆಯಲ್ಲಿ ಸಲಹೆಗಳನ್ನು ತೆಗೆದುಕೊಳ್ತೇವೆ. ಗ್ರಾಮ ಸಭೆಯ ಸಲಹೆ ಅವರ ತಗೊಂಡೇ ನಾವು ಕೆಲಸ ಮಾಡ್ತಾ ಇರ್ತೀವಿ. ಇನ್ನೊಂದು ಈಗ ನಾವು ಕಸದ ಹೇಳಿದೇವಲ್ರಿ, SLW ಶೆಡ್ ಅಂತ ಮಾಡ್ತಾ ಇದ್ದೀವಿ ಸರ್. ಈಗ ಅದು ಕ್ಲಿಯರ್ ಆಗೋದು ಅನಿಸ್ತಾರೆ. ಈಗ ಶೆಡ್ ಈಗ ಸ್ಟಾರ್ಟ್ ಆಗ್ತದೆ. PRE ಡಿಪಾರ್ಟ್ಮೆಂಟ್ ಕೆಲಸ ಸ್ಟಾರ್ಟ್ ಮಾಡ್ಬಿಡ್ತಾರೆ ಸರ್. ಅದು ಕಂಪ್ಲೀಟ್ ಆಯ್ತು ಅಂದ್ರೆ ಸ್ವಲ್ಪ ಅನುಕೂಲ ಆಗುತ್ತೆ ಸರ್. ಇವತ್ತು ಗ್ರಾಮೀಣ ಭಾಗಗಳಲ್ಲಿ ಇವತ್ತೆಲ್ಲ ಸಮಸ್ಯೆಗಳು ಬಂದಾಗ ಯಾವ ರೀತಿ ಒಗ್ಗಟ್ಟಾಗಿತ್ತು ಅಂದ್ರೆ ಗ್ರಾಮಸ್ಥರಾಗಿರ್ಬೋದು, ಪಂಚಾಯತಿ ಆಗಿರ್ಬೋದು, ಯಾವ ರೀತಿ ಒಗ್ಗೂಟಿ ಆ ಸಮಸ್ಯೆಗಳಿಗೆ ಪರಿಹಾರಗಳನ್ನ ಕಂಡುಕೊಂಡಾಗ ಅಭಿವೃದ್ಧಿ ಆಗಕ್ಕೆ ಸಾಧ್ಯತೆ ಆಗ್ತದೆ? ಈಗ ಎಲ್ಲರೂ ಕೂಡ್ಕೊಂಡೆ ನಾನು ಅದೇ ಹೇಳಿದೆ ಸರ್. ಎಲ್ಲ ಸಮಸ್ಯೆಗಳು ತರ್ತಾರೆ. ನಮ್ಮ ಕಡೆಯಿಂದ ಆದ್ರೆ ಆನ್ ದಿ ಸ್ಪಾಟ್ ಮೇಲೆ ಅವ್ರು ಎರಡು ಸದಸ್ಯರು ಇರ್ತಾರೆ, ಕುಂಡ್ಕೊಂಡು ಕೇಸಿನ ಮಾತಾಡಿ ಕ್ಲಿಯರ್ ಮಾಡ್ತೀವಿ ಸರ್. ಒಂದ್ ವೇಳೆ ಅದು ಸಮಸ್ಯೆ ಬಹಳ ಜಾಸ್ತಿ ಇದ್ದಿತ್ತು ಅಂದ್ರೆ ನಾವು ಮತ್ತೆ ಜಿ ಮೀಟಿಂಗ್ ಅಲ್ಲಿ ಅದು ಚರ್ಚೆ ಮಾಡಿ ಸರ್ ತೀರ್ಮಾನ ತಗೊಂಡು ಕ್ಲಿಯರ್ ಮಾಡ್ತೀವಿ ಸರ್. ತೀರ್ಮಾನ ತಗೊಂಡು ಕ್ಲಿಯರ್ ಮಾಡ್ತಾರೆ. ಆದ್ರೆ ಇಲ್ಲಿ ಒಂದು ಚರ್ಚೆಗಳು ಏನಂತಂದ್ರೆ ಸರ್, ನಾವು ಕಂದಾಯ ಏನಕ್ಕೆ ಕಟ್ಟಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಜನಗಳ ಪ್ರಶ್ನೆ. ಆ ಪ್ರಶ್ನೆಗಳೊಂದಿಗೆ ಇವತ್ತೇನಾದ್ರು ಆ ಕಂದಾಯ ಕಟ್ಟಿದ್ರೆ ನಮ್ಗೆಲ್ಲಾ ಸೌಕರ್ಯಗಳು ಇದೆಯಾ ಅಂತಕ್ಕಂಥದ್ದು ಕೂಡ ಪ್ರಶ್ನೆ. ಇದಕ್ಕೆ ಏನ್ ಹೇಳ್ತೀರ ತಾವು? ಕಂದಾಯ ಅಂದ್ರೆ ಈಗ ನಮ್ಮಲ್ಲಿ ಆಕ್ಚುಲಿ ಟ್ಯಾಕ್ಸ್ ಬಹಳಷ್ಟು ಕಡಿಮೆ ಇದೆ ಸರ್. ಇಲ್ಲಿ ನಾವು ಈಗ ಇಯರ್ಲಿ 3 to 4 lakhs ಬರುತ್ತೆ. ಅದರಲ್ಲೇ ನಾವು ಸೆಸ್ ಕೂಡ ಕಟ್ಟಬೇಕು. ಮತ್ತೆ ಕೆಲವೊಂದು ಪೈಪ್ ಲೀಕೇಜ್ ಅದಾಗೆ ಹೋಗುತ್ತೆ, ಕಚೇರಿ ಖರ್ಚಿರುತ್ತೆ, ಅದರಲ್ಲೇ ಹೋಗುತ್ತೆ ಸರ್. ಈಗ ನಾವು ಏನೇ ಮಾಡ್ಬೇಕಂದ್ರೂ ಮತ್ತೆ 15 payments ಮೇಲೆ ಕೆಲಸಗಳು ತಗೊಂಡು ಮಾಡ್ತೀವಿ ಸರ್ ಜಾಸ್ತಿ.